ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಚ್ಚು ಕ್ಯೂಟಿ. ಯಾರೆಲ್ಲ ಅಚ್ಚು ಕ್ಯೂಟಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹೊಸ ಹೊಸ ವೀಡಿಯೋಸ್ಗಳು ಬರ್ತಿರ್ತಾವೆ, ಆದಷ್ಟು ನಮ್ಮ ವಿಡಿಯೋಗಳಿಗೆ ಶೇರ್ ಮಾಡಿರಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಇವತ್ತು ವಿಡಿಯೋ ಏನಪ್ಪ ಅಂತಂದ್ರೆ ಮುಂಬೈ ಒಳಗೆ ಭಾಳ ಅಂದ್ರೆ ಭಾಳ ಫೇಮಸ್ ಆಗಿರುವಂಥ ಟೆಂಪಲ್ ಬನ್ನಿ ಯಾವುದು ಏನು ಅಂತ ಫುಲ್ ಡೀಟೇಲ್ಸ್ ಕೂಡ ಕೊಡ್ತೀನಿ. ಆ್ಯಂಡ್ ಈ ದೇವರು ಭಾಳ ಅಂದ್ರೆ ಭಾಳ ಪವರ್ಫುಲ್ ಅಂತೆ. ಆಲ್ಮೋಸ್ಟ್ ಭಾಳ ಸೆಲೆಬ್ರಿಟಿ ರಿವ್ಯೂ ಕೇಳಿದ ಮೇಲೆ ನಾನು ಹೋಗ್ಬೇಕಂತ ಅಂದ್ಕೊಂಡಿನಿ, ಹಾಗೆ ನಿಮಗೂ ತೋರಿಸ್ಬೇಕಂತ ಅಂದ್ಕೊಂಡಿನಿ. ಬರ್ರಿ ಹೋಗಮ್ಮಂತ, ಅಲ್ಲಿ ಏನೇನಾಗುತ್ತಾ ಏನೇನಿಲ್ಲ ಅಂತ ನೋಡ್ಕೊಂಬರಮ್ಮಂತ. ದೇವಸ್ಥಾನ ನಿಮಗೆ ತೋರಿಸ್ತೀನಿ ಅಂತ ಬರ್ರಿ ಹೋಗಮ್ಮಂತ. ಆ್ಯಕ್ಚುಲಿ ಇದು ಪ್ಲ್ಯಾನೇ ಇರಲಿಲ್ಲ, ಸಡನ್ಲಿ ಪ್ಲ್ಯಾನ್ ಆಯಿತು. ಸೊ ಹಾಗಾಗಿ ಮನೇಲಿ ಯಾರೂ ಇರಲಿಲ್ಲ, ನಾನು ನನ್ನ ನಾದಿನಿ ಮಗಳು ಮತ್ತು ಟೈಗರ್ ಹೋಗ್ಬೇಕಂತ ಅಂದ್ಕೊಂಡಿವ್ರಿ. ಟ್ಯಾಕ್ಸಿ ಬುಕ್ ಮಾಡಿದ್ವಿ, ಬಟ್ ಇಲ್ಲಿ ಏನೋ ಕೆಲಸ ಇರೋದ್ರಿಂದ ಸ್ವಲ್ಪ ಮುಂದ್ಗಡೆ ಲೊಕೇಶನ್ ತೋರಿಸ್ತಾ ಇತ್ತು. ನೋಡಿರಿ ಇಲ್ಲಿ ಟ್ಯಾಕ್ಸಿ ಬಂತು, ಇಲ್ಲಿಂದ ನಾವು ಹೋದ್ವಿ. ಇದು ಲೋಕಲ್ ಟ್ರೈನ್ದು ಟಿಕೆಟ್ ತೆಗಿಬೇಕಿತ್ತು. ಸೊ ಹಾಗಾಗಿ ಅಲ್ಲಿ ಬರೀ ಪ್ಲ್ಯಾಟ್ಫಾರ್ಮ್ಗೆ ಹೋಗಮ್ಮಂತ. ನಾವು ಠಾಣೆ ಸ್ಟೇಷನಿಂದ ಮಾಟುಂಗ ಹೋಗ್ಬೇಕಿದ್ರಿ. ಲೋಕಲ್ ಟ್ರೈನ್ ಅಂತೂ ಮುಂಬೈಯವ್ರಿಗೆ ಲೋಕಲ್ ಟ್ರೈನ್ ಅಂದ್ರೇ ಇದು ಡಗ್ ಅನ್ನುತ್ತೆ, ಯಾಕಂದ್ರೆ ಅಷ್ಟು ರಶ್ ಇರುತ್ತೆ. ನಮ್ಮ ಕಡೆ ಅಂತೂ ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಜನ ನಾವು ಎಲ್ಲೂ ಹೋಗೋದೇ ಇಲ್ಲ ಅಷ್ಟು ಟ್ರಾವೆಲ್ ಮಾಡೋಕ್ಕೆ. ಇಷ್ಟು ಟ್ರೈನ್ಸ್ಗಳು ನಿಮಿಷಕ್ಕೊಂದು ಬಂತಂದ್ರೂ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ರಿ, ಕುತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಅಲ್ಲಿಂದ ಬಂದೀವಿ ನಾವು ಮಾಟುಂಗಕ್ಕೆ. ಬಂದು ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ ಇತ್ತು. ಇಲ್ಲಿ ಫ್ಲವರ್ ಮಾರ್ಕೆಟ್ ಇತ್ತು ರೀ. ಯಪ್ಪ ಎಷ್ಟು ಮಸ್ತ್ ವೆರೈಟಿ ಫ್ಲವರ್ಸ್ ಇದ್ವು ಅಂದ್ರೆ ಮುಂಬೈ ಒಳಗೆ ಎಲ್ಲನೂ ಕಮ್ಮಿ ರೇಟ್ ಒಳಗೆ. ಆದ್ರೆ ಹೂವು ಒಂದು ಮಾಳ ಹೂವಕ್ಕೆ 80 ರೂಪಾಯಿ ಮಾಳ ರೀ ಇಲ್ಲಿ. ನೋಡಿರಿ ಇಲ್ಲಿ ವಾಕೇಬಲ್ ಬಂದ್ವಿ. ಇಲ್ಲಿ ಮುಂದೆನೇ ಟೆಂಪಲ್ ಇರೋದು. ಬರ್ರಿ ಈಗ ಟೆಂಪಲ್ ತೋರಿಸ್ತೀನಂತ. ಇಲ್ಲಿ ಕಲ್ಯಾಣ್ ಜ್ಯುವೆಲ್ಲರ್ಸ್ ಪಕ್ಕನೇ ಈ ಟೆಂಪಲ್ ಇರೋದು. ನೋಡಕತ್ತೀರಲ್ರಿ ಎಷ್ಟು ಮಸ್ತ್ ಐತಿ. ನೋಡ್ರಿ ದೇವಸ್ಥಾನ ಎಷ್ಟು ಮಸ್ತ್ ಕಟ್ಟಾರ. ದೇವಸ್ಥಾನ ಅಂದ್ರೇ ಒಂದು ಪಾಸಿಟಿವ್ ಎನರ್ಜಿ, ನಮಗೆ ಒಂಥರ ಮನಸ್ಸು ಪ್ರಶಾಂತ ಇರ್ತದೆ. ಅದ್ರೊಳಗೆ ಲಕ್ಷ್ಮಿ ಮುಖ ನೋಡಿ ಅವರಿಗೆ ಅಲಂಕಾರ ಮಾಡಿದ್ದು ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ. ನೋಡ್ರಿ ನೀವು ಒಂದ್ಸಲ ನೋಡಬಹುದು ಯಾವ ಥರ ಅಲಂಕಾರ ಮಾಡ್ಯಾರ ಅಂತ. ಆ್ಯಂಡ್ ಇಲ್ಲಿ ಇವಾಗ ನವರಾತ್ರಿ ಇರೋದ್ರಿಂದ ಈ ಕಡೆ ಮುಂಬೈ ಕಡೆ ಕನ್ಯಾ ಪೂಜೆ ಅಂತ ಮಾಡ್ತಾರೆ. ಇದನ್ನು ಮಾಡ್ಕೊಳ್ಳೋಕೆ ನಾವು 1 ಮಂತ್ ಮುಂಚೆನೇ ಬುಕ್ ಮಾಡಬೇಕಂತ್ರಿ. ಅದು ಆದಮೇಲೆ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಅಮೌಂಟ್ ಕೊಟ್ಬಿಟ್ರೆ ಸಾಕು. ಈ ದಿನಕ್ಕಂತ ಅವ್ರು ಇಟ್ಕೊಂಡಿರ್ತಾರೆ ಕನ್ಯಾ ಪೂಜೆ. ಅವತ್ತು ನಾವು ನಮ್ಮ ರಿಲೇಷನ್ ಎಲ್ಲ ಕರೆಸಿ ಒಂಥರ ಗ್ರ್ಯಾಂಡ್ ಫಂಕ್ಷನ್ಸ್ ಥರ ಮಾಡಿ ಮಸ್ತಾಗಿ ಹೋಮ ಎಲ್ಲ ಹಾಕಿ ಭಾಳ ಚಂದ ಮಾಡ್ತಾರೆ. ಇಲ್ಲಿ ನೋಡ್ರಿ ಪೂಜದ ಲಿಸ್ಟ್. ಆ ಪೂಜೆ ಲಿಸ್ಟ್ ಇಲ್ಲಿ ನಾವು ಕೂಪನ್ ತೊಗೊಂಡು ಅಲ್ಲಿ ನಮ್ಗೆ ಯಾವ್ಯಾವ ರಾಶಿ ಯಾವ್ಯಾವ ನಕ್ಷತ್ರ ಅದನ್ನು ನೋಡಿ ಅವ್ರು ಪೂಜೆ ಮಾಡಿಕೊಡ್ತಾರೆ. ನಮ್ಮ ನಾದಿನಿಯವ್ರು ಹೋದ್ರಿ ಇವಾಗ. ಟೈಗರ್ದು ಮತ್ತು ಅವ್ರ ಮಗಳದ್ದು ಇಬ್ಬರದು ಮಾಡ್ಸೋದಿತ್ತು. ಎಲ್ಲ ಕಡೆಯೂ ಹೋಮ ಹಾಕ್ತಿದ್ದಾರೆ. ಆಲ್ರೆಡಿ ಇಲ್ಲಿ ಕನ್ಯಾ ಪೂಜೆ ಒಬ್ರದ್ದು ನಡೆದಿತ್ತು. ಮತ್ತು ಏಜ್ ಆದವ್ರದ್ದು ಏನೋ ಮಾಡಿಸ್ತಿದ್ರು ಅನ್ಕೊತೀನಿ, ಅದು ಅಷ್ಟು ಗೊತ್ತಿಲ್ಲ. ಬಟ್ ಕನ್ಯಾ ಪೂಜೆ ಬಗ್ಗೆ ಭಾಳ ಡೀಟೇಲ್ಸಾಗಿ ಹೇಳಿದ್ರು. ಮತ್ತು ಇಲ್ಲಿ ಕೂಡ ಭಾಳ ಮಸ್ತ್ ಮಾಡ್ತಾರೆ. ಇಲ್ಲಿ ನೋಡಿರಿ 2 ತಂದಿದ್ವಿ ನಾವು ಟಿಕೆಟ್. ಒಂದು ಟೈಗರ್ದು, ಒಂದು ನಮ್ಮ ನಾದಿನಿ ಮಗಳದ್ದು. ಅದ್ರ ಮೇಲೆ ಅದ್ರ ಪ್ರಕಾರ ಅವ್ರ ಆ ರಾಶಿ ನಕ್ಷತ್ರ ಎಲ್ಲನೂ ನೋಡಿ ಅವ್ರು ಹುಟ್ಟಿರೋ ದಿನಾಂಕ ಡೇಟ್ ಎಲ್ಲ ನೋಡಿ ಇವ್ರು ಪೂಜೆ ಮಾಡಿ ಕೊಡ್ತಾರೆ. ಏನೋ ಒಂಥರ ಬೇಜಾರು, ಮನಸ್ಸೇ ಸರಿ ಇಲ್ಲ ಅಂತ ನಿಮಗೇನಾದರೂ ಅನ್ಸಿದ್ರೆ ಒಂದು 5ರಿಂದ 10 ನಿಮಿಷ ಬಿಡು ಮಾಡಿಕೊಂಡು ಈ ಥರ ದೇವಸ್ಥಾನಕ್ಕೆ ಹೋಗಿ 10 ನಿಮಿಷ ಕೂತ್ಕೊಂಡು ಬಂದರೆ ನಮ್ಮ ಹತ್ರ ಏನಾದರೂ ನೆಗೆಟಿವಿಟಿ ಇತ್ತಂತಂದರೆ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬಂದು ಒಂಥರ ಆ್ಯಕ್ಟಿವ್ ಇರೋ ಥರ ಮಾಡ್ತೈತ್ರಿ. ಇದು ಬೇಕಂತಂದ್ರೆ ನೀವು ನೋಡಬಹುದು. ನೋಡ್ರಿ ಈಗ ಆಲ್ಮೋಸ್ಟ್ ಪೂಜೆ ಎಲ್ಲ ಆಯಿತು. ಆಮೇಲೆ ನಮ್ಗೆ ಅವರು ಮಂಗಳಾರತಿ ಕೂಡ ತಂದರು. ಮಂಗಳಾರತಿ ತೊಗೊಂಡು ದೇವ್ರ ಹತ್ರ ಕೇಳ್ಕೊಂಡ್ವಿ, ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳಿ. ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ನಿಂತಿದ್ವಿ. ಆಮೇಲೆ ಅವರು ನಮಗೆ ಪೂಜೆ ಮಾಡಿದೆಲ್ಲ ಸಾಮಾನನ್ನು ತಂದು ಕೊಡಾಕತ್ತಿದ್ರು. ಅಷ್ಟರೊಳಗೆ ಪಕ್ಕದಲ್ಲಿ ನೀವು ನೋಡಾಕತ್ತಿರ್ಬೋದು ರೀ ಹೋಮ ಕೂಡ ಹಾಕಾಕತ್ತಾರ. ಇವಾಗ ನವರಾತ್ರಿ ಸ್ಪೆಷಲ್ ಇರೋದ್ರಿಂದ ಕಂಟಿನ್ಯೂ ಆಗಿ 9 ದಿನವೂ ಇವರು ಡೈಲಿ ಈ ಥರ ಹೋಮ ಹಾಕ್ತಾರಂತೆ. ಮತ್ತು ಸ್ಪೆಷಲಾಗಿ ಯಾರಾದರೂ ಪೂಜೆ ಮಾಡೋರಿದ್ರು ಕೂಡ ಅವರಿಗೂ ಕೂಡ ಹಾಕ್ತಾರಂತ್ರಿ. ನನಗಂತೂ ಈ ಥರ ಹೋಮ ಹಾಕಿದಾಗ ಅವ್ರು ಹೇಳ್ತಿರ್ತಾರಲ್ರಿ ಮಂತ್ರ, ಅವೆಲ್ಲ ಕೇಳಿದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಮತ್ತು ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ಒಂಥರ ಮನಸ್ಸು ಪ್ರಶಾಂತ ಅನ್ನಿಸ್ತೈತಿ. ನಿಮಗೂ ಕೂಡ ಈ ಥರ ಆಗ್ತಿರಬಹುದು. ನೋಡ್ರಿ ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಆಯಿತು. ನನಗಂತೂ ದೇವಸ್ಥಾನಕ್ಕೆ ಹೋದಾಗ ಎಷ್ಟೊತ್ತು ಕೂತ್ರೂ ಕಡಿಮೆನೇ ಅನ್ನಿಸ್ತದೆ. ನೋಡ್ರಿ ಇಲ್ಲಿ ಹೋಮ ಹಾಕಕತ್ತಾರಲ್ರಿ, ಇದೇ ಥರ 9 ದಿನ ಕಂಟಿನ್ಯೂ ಆಗಿ ಹಾಕ್ತಾರೆ ನವರಾತ್ರಿ ಸ್ಪೆಷಲ್ಗಂತ. ಇಲ್ಲಿ ನೋಡ್ರಿ ನಮ್ಮ ಟೈಗರ್ ಎಲ್ಲಿ ಮನೆಯಾಗಿದ್ರು ಅವ್ನಿಗೆ ನಿದ್ದೆ, ಹೊರಗಡೆ ಹೋದ್ರೂ ನಿದ್ದೆ, ಯಾವಾಗ ನೋಡಿದ್ರು ನಿದ್ದೆ ಮಾಡೋಕ್ಕೆ ಇರ್ತಾನವ. ಆಮೇಲೆ ಅಲ್ಲಿ ಸ್ವಲ್ಪ ಹೊತ್ತ ಕೂತ್ಕೊಂಡಿವ್ರಿ.
ಎಲ್ಲಿ ದೇವಸ್ಥಾನಕ್ಕೆ ಹೋದ್ರೂ ಒಂದು 5ರಿಂದ 10 ನಿಮಿಷ ಕೂತು ಬರ್ರಿ. ಅದು ಹಾಗೆ ಪಟ್ಟಂತ ನಮಸ್ಕಾರ ಮಾಡಿ ಹಾಗೆ ಬರಬಾರ್ದು ಅಂತ ಹಿರಿಯರು ಹೇಳ್ತಾರೆ, ಭಾಳ ಜನರು ಕೂಡ ಹೇಳ್ತಾರೆ. ಬರೀ ಈ ದೇವಸ್ಥಾನದ ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ ಅಂತ. ಆಲ್ಮೋಸ್ಟ್ ಇಲ್ಲಿ ಇದಕ್ಕೆ ಭಾಳ ಜನ ಬರೋದು. ಇಲ್ಲಿ ನೋಡಾಕತ್ತಿರಲ್ರಿ ಬ್ಲ್ಯಾಕ್ ಕಲರ್ ಒಳಗೆ ಏನೋ ಲಿಂಬಿಕಾಯೋ ಒಳಗೆ ಏನು ಕಟ್ಟಾರೋ ಗೊತ್ತಿಲ್ಲ. ಇದನ್ನು ನಾವು ನಮಗೇನಾದರೂ ಬೇರೆ ಕೆಟ್ಟ ದೃಷ್ಟಿ ಬಿದ್ದಿತ್ತು, ಇಲ್ಲ ಬೇರೆ ನಮ್ಮ ಸಂಬಂಧಿಕರು ಆಗಲಾರ್ದವರು ಮಾಟ ಮಂತ್ರ ಮಾಡಿಸಿದ್ರು, ಇಲ್ಲ ಏನರ ಕೆಟ್ಟ ದೃಷ್ಟಿ ಅದು ನಮ್ಮ ಮೇಲೆ ಬಿದ್ದಿತ್ತು ಅಂತಂದರೆ ಇದು ತೊಗೊಂಡು ಒಂದು 7 ಸಲ ನಿವಾರಿಸಿ ಆ ಒಂದು ಬೆಂಕಿ ಕುಂಡಕ್ಕೆ ಹಾಕಿದ್ರೆ ನಮ್ಮ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳೋದಿಲ್ಲ, ಮತ್ತು ಅದು ಏನೇ ಮಾಡಿಸಿದ್ರು ನಮ್ಮ ಮೇಲೆ ನಡೆಯೋದಿಲ್ಲ ಅಂತ ಇದನ್ನು 7 ಸಲ ನಿವಾರಿಸಿ ಆ ಒಂದು ಬೆಂಕಿ ಕುಂಡಕ್ಕೆ ಹಾಕ್ತಾರೆ. ಇಲ್ಲಿ ನೋಡ್ರಿ ನಮ್ಮ ನಾದಿನಿ ನನಗೂ ಕೂಡ ಮಾಡಿದ್ರು. ಮತ್ತು ಇಲ್ಲಿ ಭಾಳ ಜನನೂ ಬರ್ತಾರೆ. ಇಲ್ಲಿ ನೋಡ್ರಿ ಇವ್ರು ನೋಡಾಕತ್ತಿರಲ್ಲ, ಅವ್ರು ಹಿಂದಿ ಸೀರಿಯಲ್ ಆ್ಯಕ್ಟರ್ ಅಂತ. ಇವ್ರು ಇಲ್ಲಿ ಬಂದಿದ್ರು, ಬಟ್ ಯಾರೂ ಇವ್ರಿಗೆ ನೋಡಾಕತ್ತಿದ್ದಿಲ್ಲ. ಆಲ್ಮೋಸ್ಟ್ ಭಾಳ ಸೀರಿಯಲ್ಸ್ ಸಿನಿಮಾಗಳು ಮಾಡ್ಯಾರಂತ್ರಿ ಅವರು. ನಿಮಗೇನಾದರೂ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಮಾಡಿರಿ. ನನಗೆ ಗೊತ್ತಿಲ್ಲ, ಸೊ ಹಂಗಾಗಿ ನಾನೇನು ಮಾತಾಡೋಕ್ಕೆ ಹೋಗಲಿಲ್ಲ, ಜಸ್ಟ್ ನೋಡಿದೆ ಅಷ್ಟೇ. ಇದೆಲ್ಲ ನೋಡಿದ್ರೆ ನಾನು ಕರ್ನಾಟಕ ಭಾಳ ನೆನಪು ಬರ್ತದ್ರಿ. ಯಾಕಂತಂದ್ರೆ ನಮ್ಮ ಕಡೆ ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ಕ್ರಿಯೇಟ್ರ್ ಆಗಿದ್ದರೂ ಕೂಡ ನಮ್ಮ ಕಡೆ ಯಾರಾದರೂ ಬಂದರೆ ಅವ್ರ ವಿಡಿಯೋಸ್ ಎಲ್ಲ ಇಷ್ಟ ಆಗಿತ್ತು ಅಂತಂದ್ರೆ ಮಾತಾಡಿಸಿ ಮತ್ತು ಅವ್ರು ಇನ್ನೂ ಜಾಸ್ತಿ ಬೆಳಿಬೇಕು ಆ ಥರ ಮಾತಾಡಿ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನಮ್ಮ ಕರ್ನಾಟಕ ಜನರ ಮೈಂಡ್ಸೆಟ್ಟೇ ಬೇರೆ, ಈ ಮುಂಬೈ ಅವರು ಮೈಂಡ್ಸೆಟ್ಟೇ ಬೇರೆ ಅಂತ ಹೇಳಬಹುದು. ಇವ್ರಿಗೆ ಇದೆಲ್ಲ ಸೆಲೆಬ್ರಿಟಿ ಎಲ್ಲ ಮ್ಯಾಟ್ರ್ ಆಗಲ್ಲ, ಅವರೇ ನೋಡ್ಕೊತಾರೆ. ಮತ್ತು ಇನ್ನೊಬ್ರಿಗೆ ಮಾತಾಡಿಸೋಷ್ಟು ಟೈಮು ಇಲ್ಲಿ ಯಾರಿಗೂ ಇರಲ್ಲ. ಬರೀ ಇಲ್ಲಿ ಆಲ್ರೆಡಿ ನಮಗೆ 2 to 3 ಅವರ್ ಆಯಿತು. ಇವಾಗ ಹೋಗಮ್ಮಂತ ಮನೆಗೆ ಬಂದು ಭಾಳ ಹೊತ್ತೇ ಆಯಿತು. ಮತ್ತು ಪೂಜಾಕ್ಕೂ ಇಲ್ಲಿ ಕ್ಯೂ ಎಲ್ಲ ನಿಂತಿದ್ವಲ್ರಿ, ಸಾಕಾಯಿತು. ನೀವು ಇನ್ನೊಂದು ಸಲ ನೋಡ್ಕೋಬಹುದ್ರಿ ದೇವಸ್ಥಾನ ಯಾವ ಥರ ಐತಿ ಅಂತ. ನೀವೇನಾದರೂ ಮುಂಬೈಗೆ ಬಂದ್ರಿ ಅಂತಂದರೆ ಒಂದು ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರಿ, ಭಾಳ ಮಸ್ತ್ ಅದ. ಈ ದೇವಸ್ಥಾನ ಮಾಟುಂಗ ಒಳಗದ. ಇವ್ರು ನೋಡ್ರಿ ಯಾವ್ಯಾವ ಸ್ಟೈಲ್ ಒಳಗೆ ಫೋಟೋ ತೊಗೊಳಕತ್ತಾರೆ ಇಬ್ಬರು. ಮೋಟು ಪತ್ಲು ಎಲ್ಲೂ ಹೋದರೂ ಇವ್ರಿಗೆ ಆಟನೇ ಇರುತ್ತೆ. ಮತ್ತು ನಾವು 4 ಜನ ಫೋಟೋನೇ ತೆಗ್ದಿದ್ದಿಲ್ರಿ, ಸೊ ಹಾಗಾಗಿ ಲಾಸ್ಟಿಗೆ ಒಂದು ಸೆಲ್ಫಿ ಇರಲಿ ಅಂತ ತಕ್ಕೊಂಡ್ವಿ ದೇವಸ್ಥಾನದಲ್ಲಿ. ಅದೆಲ್ಲ ಆದಮೇಲೆ ಭಾಳ ಸುಸ್ತಾಗಿತ್ತು. ಸ್ವಲ್ಪ ಲೈಟಾಗಿ ಜ್ಯೂಸ್ ಇಲ್ಲ ಏನಾದರೂ ಲೈಟಾಗಿ ತಿನ್ನಬೇಕು ಅಂತ ಒಂದು ಇಲ್ಲಿ ಪಕ್ಕ ಹೋಟೆಲ್ ಇತ್ತು, ಸೊ ಅಲ್ಲಿ ಹೋದ್ವಿ. ಅಲ್ಲಂತೂ ಎಷ್ಟು ವೆರೈಟಿ ಸ್ವೀಟ್ಸ್ ಇದ್ದು. ನನ್ನ ಫೇವ್ರೇಟ್ ಸ್ಪೆಷಲ್ ಮೈಸೂರು ಪಾಕ್ ಕೂಡ ಇತ್ತು. ಇದು ಒಂಥರ ಸೌತ್ ಡಿಶಸ್ ಆಲ್ಮೋಸ್ಟ್ ಎಲ್ಲನೂ ಸಿಗ್ತಾಯಿತ್ತು ಅಲ್ಲಿ. ಸೊ ಹಾಗಾಗಿ ಅಂತ ಅಲ್ಲೇ ಹೋದ್ರೆ ಬೆಸ್ಟ್ ಅಂತ ಹೋದ್ವಿ. ಇಲ್ಲಿ ನೋಡ್ರಿ ಇಲ್ಲಿಂದ ಅವ್ರು ಒಂದೊಂದು ಪೀಸ್ ಬೇಕು ಅಂತಂದರೆ ಅಲ್ಲಿಂದ ಕೊಡಕತ್ತಿದ್ರು. ಅಲ್ಲಿ ಅಂತೂ ಕ್ಯೂ ಸಿಕ್ಕಾಪಟ್ಟೆ ಇತ್ತು. ಎಲ್ಲದಕ್ಕೂ ಇಲ್ಲಿ ಕ್ಯೂ ಒಳಗೆ ನಿಂತ್ಕೊಬೇಕು. ಇಲ್ಲಿ ನಾವು ಬಿಸಿಬೇಳೆ ಭಾತ, ಮಸಾಲೆ ದೋಸೆ ಮತ್ತು ಸಾಬುದಾನ ವಡೆ ಮತ್ತು ಲಾಸ್ಟಿಗೆ ಟೈಗರ್ಗೋಸ್ಕರ ದಹಿ ಭಾತ್ ತೊಗೊಂಡಿದ್ವಿ. ಟೇಸ್ಟ್ ಅಂತೂ ಆಸಮ್ ಇತ್ತು, ಭಾಳ ಮಸ್ತ್ ಇತ್ತು ರೀ. ಅದು ಆದಮೇಲೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಗೊತ್ತಲ್ರಿ, ನಮ್ಮ ಉತ್ತರ ಕರ್ನಾಟಕ ಮಂದಿ ಏನು ಊಟ ಮಾಡಿದ್ರು ಲಾಸ್ಟಿಗೆ ಟೀ ಇರಲೇಬೇಕು, ಅವಾಗ ಅವ್ರದ್ದು ಊಟ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ನಾವು ಲಾಸ್ಟಲ್ಲಿ ಒಂದು ಟೀ ಕುಡಿದ್ವಿ. ಅದೆಲ್ಲ ಆದಮೇಲೆ ಸ್ವಲ್ಪ ಸಾಂಬಾರು ಮಸಾಲ ಅದು ತೊಗೊಳೋದಿತ್ತು. ಸೊ ಹಂಗಾಗಿ ಅದು ತೊಗೊಂಡು ಮತ್ತೆ ಸ್ಟೇಷನ್ಗೆ ಬಂದ್ವಿ. ಅಷ್ಟರೊಳಗೆ ಭಾಳ ಸುಸ್ತಾಗಿಬಿಟ್ಟಿತ್ತು. ಟೈಗರ್ ಅಂತೂ ಎತ್ಕೊಳ್ಳೋದು, ಅವ್ನು ಹೊರಗಡೆ ಹೋದಂದ್ರೆ ಎಲ್ಲೂ ತಿರುಗಾಡೋದೇ ಇಲ್ಲ, ಬರೀ ಎತ್ಕೊ ಅಂತ ಅಂದ್ಕೊಂಡು ಜಾಸ್ತಿ ಇದು ಮಾಡ್ತಾನೆ ರೀ. ಸೊ ಹಾಗಾಗಿ ಅವನು ಎತ್ಕೊಂಡೇ ತಿರುಗಾಡಬೇಕು. ನನಗಂತೂ ಫುಲ್ ಸುಸ್ತಾಗಿತ್ತು. ಅಷ್ಟರೊಳಗೆ ಟ್ರೈನ್ ಬಂತ್ರಿ. ಇಲ್ಲಂತೂ ನಾವು ಏನಾದರೂ ಸ್ಟೇಷ್ನರಿ ಬೇಕು ಅಂತಂದರೆ ಐಟಮ್ಸು ಶಾಪಿಗೆ ಹೋಗಬೇಕು. ಬಟ್ ಇಲ್ಲಿ ಆ ಥರ ಪ್ರಾಬ್ಲಮ್ ಏನೂ ಇಲ್ಲ. ಲೋಕಲ್ ಟ್ರೈನ್ ಒಳಗೆ ಆಲ್ಮೋಸ್ಟ್ ಎಲ್ಲ ಶಾಪ್ಸು ಬರ್ತಾವಂತ ಅನ್ಕೊಬೋದು. ಭಾಳ ಜ್ಯುವೆಲ್ರಿ ಬರ್ತಿರ್ತಾವ್ರಿ, ಭಾಳ ವೆರೈಟಿದಿತ್ತು. ಅದೆಲ್ಲ ಫುಲ್ ಸುಸ್ತಾಗಿ ಲಾಸ್ಟಿಗೆ ಠಾಣಾ ಸ್ಟೇಷನ್ಗೆ ಬಂದೀವ್ರಿ. ಅದು ಆದಮೇಲೆ ಇಲ್ಲಿ ಜಂಬೂ ವಡಾಪಾವ್ ಮತ್ತು ಜಂಬೂ ಸಮೋಸ ಅಂತ ಸಿಗುತ್ತೆ. ಮುಂಬೈಗೆ ಸ್ಪೆಷಲ್ ಅಂದ್ರೇ ವಡಾಪಾವ್. ಒಂದು ತಿಂದ್ರೇ ಹೊಟ್ಟೆ ತುಂಬೋದು. ಅದರೊಳಗಿದು ಜಂಬೂ ವಡಾಪಾವ್ ತಿಂದರೆ ಅಂತೂ ಫುಲ್ ಸುಸ್ತಾಗಿಬಿಡುತ್ತೆ. ಅದು ಠಾಣೆ ಸ್ಟೇಷನ್ ಬಾಜುನೇ ನವರಾತ್ರಿ ಸ್ಪೆಷಲ್ ಆಗಿ ದೇವಿನ ಕೂಡ ಕುಂದಿರ್ಸಿದ್ರು. ನೋಡಕತ್ತಿರಲ್ರಿ, ಇಲ್ಲಿನೂ ಭಾಳ ಜನ ಕ್ಯೂ ನಿಂತಿದ್ರು. ನಾವು ಕೂಡ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಈ ಥರ ಇತ್ತು ನಮ್ಮ ಇವತ್ತಿನ ದಿನ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ.